ಬೇಡ್ತಿ ಅಘನಾಶಿನಿ ನದಿ ತಿರುವು ಯೋಜನೆ ಖಂಡಿಸಿ ಮತ್ತೆ ಭುಗಿಲೆದ್ದ ಜನಾಕ್ರೋಶ. ಅವೈಜ್ಞಾನಿಕ ಯೋಜನೆಗೆ ಶಿರಸಿಯಲ್ಲಿ ಭಾರೀ ಪ್ರತಿರೋಧ. ಪತ್ರ ಚಳವಳಿಯಲ್ಲಿ ಮುಖ್ಯಮಂತ್ರಿಗಳಿಗೆ ರವಾನೆಯಾದವು ಸಾವಿರಾರು ಪತ್ರಗಳು. ಅಭಿವೃದ್ಧಿ ಹೆಸರಲ್ಲಿ ಪಶ್ಚಿಮ ಘಟ್ಟದ ಜೀವನಾಡಿಗಳನ್ನು ಕಸಿಯಲು ಹೊರಟಿರುವ ಸರ್ಕಾರದ ವಿರುದ್ಧ ಮಲೆನಾಡು ಮತ್ತೊಮ್ಮೆ ರಣಕಹಳೆ ಮೊಳಗಿಸಿದೆ. ಪರಿಸರ ಸೂಕ್ಷ್ಮ ಪ್ರದೇಶವಾಗಿರುವ ಬೇಡ್ತಿ ಮತ್ತು ಅಘನಾಶಿನಿ ನದಿ ಕೊಳ್ಳಗಳನ್ನು ನಾಶ ಮಾಡಲು ಹೊರಟಿರುವ ಅವೈಜ್ಞಾನಿಕ ಬೇಡ್ತಿ ವರದಾ ನದಿ ತಿರುವು ಯೋಜನೆಯ ವಿರುದ್ಧ ಜನರ ಆಕ್ರೋಶದ ಜ್ವಾಲೆ ಶಿರಸಿಯಲ್ಲಿ ಸ್ಫೋಟಗೊಂಡಿದೆ. ಸೋಮವಾರ ಶಿರಸಿಯ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂಭಾಗ ಸಾವಿರಾರು ಪರಿಸರ ಪ್ರೇಮಿಗಳು ಸಾರ್ವಜನಿಕರು ಬೃಹತ್ ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ನದಿ ತಿರುವು ಬೇಡವೇ ಬೇಡ ಎಂದು ಜನಸಾಗರವೇ ಸಿಡಿದೆದ್ದಿತ್ತು. ಬರೀ ಘೋಷಣೆಗಳಷ್ಟೇ ಅಲ್ಲ, ಸಾವಿರಾರು ಪತ್ರಗಳನ್ನು ಉಪವಿಭಾಗಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಯವರಿಗೆ ರವಾನಿಸುವ ಮೂಲಕ ಎಚ್ಚರಿಕೆಯನ್ನ ನೀಡಲಾಯಿತು. ಈ ವೇಳೆ ಮಾತನಾಡಿದ ಮುಖಂಡರು, ಇದು ಕೇವಲ ಆರಂಭವಷ್ಟೇ. ಅವೈಜ್ಞಾನಿಕ ನದಿ ಜೋಡಣೆ ಯೋಜನೆ ಮುಂದುವರೆದರೆ ಮಲೆನಾಡು ಸುಮ್ಮನಿರಲ್ಲ. ಸರ್ಕಾರಗಳು ತಕ್ಷಣವೇ ಈ ಯೋಜನೆಯನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಬೇಕು. ಇಲ್ಲದಿದ್ದರೆ ಹೋರಾಟದ ಸ್ವರೂಪ ಉಗ್ರವಾಗಲಿದೆ ಎಂದು ಎಚ್ಚರಿಸಿದರು. ಅತ್ತ 40,000ಕ್ಕೂ ಹೆಚ್ಚು ಸದಸ್ಯರನ್ನ ಹೊಂದಿರುವ TSS ಸಂಸ್ಥೆಯೂ ಕೂಡ ಸರ್ಕಾರದ ವಿರುದ್ಧದ ಈ ಪತ್ರ ಚಳವಳಿಯಲ್ಲಿ ಭಾಗವಹಿಸಿದ್ದು ಈ ಹೋರಾಟಕ್ಕೆ ಆನೆಬಲ ತಂದಂತಾಗಿದೆ. ಮತ್ತೊಂದೆಡೆ ಜನರ ಈ ನ್ಯಾಯಯುತ ಹೋರಾಟಕ್ಕೆ ಸ್ಥಳೀಯ ಶಾಸಕ ಭೀಮಣ್ಣ ನಾಯ್ಕ್ ಕೂಡ ಸಾಥ್ ನೀಡಿದ್ದು ಈ ಯೋಜನೆಗೆ ತಮ್ಮ ಕಟು ವಿರೋಧವನ್ನು ವ್ಯಕ್ತಪಡಿಸಿ ಹೋರಾಟದ ಮುಂಚೂಣಿಗೆ ಬಂದಿದ್ದಾರೆ. ಬೃಹತ್ ಪತ್ರ ಸಹಿ ಸಂಗ್ರಹ ಅಭಿಯಾನದಲ್ಲಿ ಪಾಲ್ಗೊಂಡ ಶಾಸಕ ಭೀಮಣ್ಣ ನಾಯ್ಕ್ ಅವರು ಯೋಜನೆಗೆ ವಿರೋಧ ವ್ಯಕ್ತಪಡಿಸುವ ಪತ್ರಕ್ಕೆ ತಾವೇ ಸ್ವತಃ ಸಹಿ ಮಾಡುವ ಮೂಲಕ ಸಮಿತಿಯ ಹೋರಾಟಕ್ಕೆ ಸಂಪೂರ್ಣ ಧ್ವನಿಯಾದರು. ಈ ಮನವಿಯ ಅರ್ಪಣೆಯ ನಂತರದಲ್ಲಿ ಬೆಟ್ಟದ ಬಕರಾಬನ್ನ ತೆಗಿಬೇಕು ಹೇಳುವಂತದ್ದು ಆ ಮನವಿ ಸಹಿತವಾಗೂ ಅದನ್ನ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇದರ ಎರಡೂ ಹೋರಾಟ ಎಲ್ಲಿ ತನಕ ಅಂದ್ರೆ ನಮಗೆ ಜಯ ಆಗೋ ತನಕ ನಾವು ಹೋರಾಟವನ್ನು ಮಾಡುವ ಅಂತ ಹೇಳಿ ಬೇಡ್ತಿ ಅಘನಾಶಿನಿ ಕೊಳ್ಳ ರಕ್ಷಣಾ ಸಮಿತಿಯ ಅನಂತ್ ಹೆಗಡೆ ಆಶೀಸರ, ಉಪಾಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ, ಸಂಚಾಲಕ ಸುರೇಶ್ ಹಕ್ಕಿಮನೆ, JR ಹೆಗಡೆ, ಮಧುಮತಿ ಹೆಗಡೆ ಸೇರಿದಂತೆ ಸಾವಿರಾರು ಜನರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.